ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 173ನೆಯ ತಿರುನಾಮ ಮಹೋತ್ಸಾಹ. ವೇದವ್ಯಾಸರು ಉಪನಿಷತ್ಗಳ ನಿಜವಾದ ಅರ್ಥವನ್ನು ವಿವರಿಸಿ ಪರಮಾತ್ಮನೇ ಸರ್ವೋನ್ನತನಾದ ತತ್ವವೆಂದು ಸ್ಥಾಪಿಸಲು ಬ್ರಹ್ಮಸೂತ್ರಗಳನ್ನು ರಚಿಸಿದರು. ವಿಶಿಷ್ಟ ಅದ್ವೈತದ ಸಿದ್ಧಾಂತದಲ್ಲಿ 156 ಅಧಿಕರಣಗಳಲ್ಲಿ ವ್ಯವಸ್ಥಿತಗೊಂಡ 545 ಸೂತ್ರಗಳಿವೆ. ಸೂತ್ರ ಮತ್ತು ಅಧಿಕರಣ ಎಂಬ ಪದಗಳು ಕೇಳಲು ಕಷ್ಟಕರವೆಂದು ತೋರುತ್ತವೆ, ಆದರೆ ಅವುಗಳ ಅರ್ಥ ಬಹಳ ಸರಳವಾಗಿದೆ. ಸೂತ್ರ ಎಂದರೆ ಒಂದು ಸತ್ಯವನ್ನು ಸಂಕ್ಷಿಪ್ತವಾಗಿ ತಿಳಿಸುವ ವಾಕ್ಯ. ಅಧಿಕರಣ ಎಂದರೆ ಒಂದು ಮಹತ್ವದ ಪ್ರಶ್ನೆಗೆ ಹಲವಾರು ಸೂತ್ರಗಳ ಮೂಲಕ ಉತ್ತರ ನೀಡುವ ವಿಭಾಗ. ಉದಾಹರಣೆಗೆ, ಪ್ರಯೋಜನತ್ವಾಧಿಕರಣದಲ್ಲಿ ಕೇಳಲಾಗುವ ಮುಖ್ಯ ಪ್ರಶ್ನೆ, ಈ ಸೃಷ್ಟಿಯ ಉದ್ದೇಶವೇನು? ಈ ಅದ್ಭುತ ಮತ್ತು ನಾನಾ ವಿಧವಾದ ವಿಶ್ವದ ಸೃಷ್ಟಿಯಂತಹ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಉದ್ದೇಶವಿದೆ. ಈ ಗಂಭೀರ ಪ್ರಶ್ನೆಗೆ ವೇದವ್ಯಾಸರು 5 ಸೂತ್ರಗಳ ಮೂಲಕ ಉತ್ತರ ನೀಡುತ್ತಾರೆ. ಪ್ರಳಯ ಕಾಲದಲ್ಲಿ ನಿಮ್ಮ ಮತ್ತು ನನ್ನ ಜೀವಾತ್ಮಗಳು ಸೇರಿಸಿ ಎಲ್ಲ ಜೀವಾತ್ಮಗಳು ದೇಹವಿಲ್ಲದೆ ಯಾವುದೇ ಕ್ರಿಯೆಯನ್ನು ಮಾಡದೆ ಜ್ಞಾನವು ಪ್ರಕಟವಾಗದ ಸ್ಥಿತಿಯಲ್ಲಿ ಜಡವಸ್ತುಗಳಂತೆ ನಿದ್ರಾವಸ್ಥೆಯಲ್ಲಿ ಇರುತ್ತವೆ. ಶಾಸ್ತ್ರಗಳಲ್ಲಿ ನಿಗದಿಪಡಿಸಿದ ಕರ್ಮಗಳನ್ನು ಆಚರಿಸಿ ಸಂಸಾರ ಬಂಧನದಿಂದ ಮುಕ್ತಿ ಹೊಂದಲು ಭಗವಂತನು ನಮಗೆ ಈ ದೇಹವನ್ನು ಸಾಧನವಾಗಿ ನೀಡಿದ್ದಾನೆ. ಈ ರೀತಿ ನಿದ್ರಾವಸ್ಥೆಯಲ್ಲಿರುವ ಜೀವಾತ್ಮಗಳನ್ನು ಕಂಡು ಭಗವಂತನು ಹೀಗೆ ಯೋಚಿಸುತ್ತಾನೆ, ಈ ಜೀವಾತ್ಮಗಳು ದೇಹವಿಲ್ಲದೆ ನನ್ನನ್ನು ಹೇಗೆ ಸೇರುವವು? ಯಾವುದೋ ಒಂದು ದಿನ ಸಂಸಾರದ ದುಃಖಮಯ ಸ್ವಭಾವವನ್ನು ಅರಿತು ಜನನ ಮರಣಗಳ ಚಕ್ರದಿಂದ ಮುಕ್ತಿ ಹೊಂದಬೇಕೆಂದು ಬಯಸುವವು. ಆಗ ಅವು ನನ್ನನ್ನು ಶ್ರೀವೈಕುಂಠದಲ್ಲಿ ಸೇರಬೇಕು. ಈ ಕರುಣಾಮಯ ಸಂಕಲ್ಪದಿಂದಲೇ ಭಗವಂತನು ತನ್ನ ಉತ್ಸಾಹವನ್ನು ಎಂದಿಗೂ ಕಳೆದುಕೊಳ್ಳದೆ ಈ ವಿಶ್ವವನ್ನು ಮತ್ತೆ ಮತ್ತೆ ಸೃಷ್ಟಿಸುತ್ತಾನೆ. ಅಷ್ಟೇ ಅಲ್ಲ, ಪ್ರತಿ ಸೃಷ್ಟಿಯಲ್ಲಿಯೂ ಜೀವಾತ್ಮಗಳಿಗೆ ಮಾರ್ಗದರ್ಶನವಾಗಲೆಂದು ವೇದಗಳು, ಉಪನಿಷತ್ಗಳು ಮತ್ತು ಶಾಸ್ತ್ರಗಳನ್ನು ಅನುಗ್ರಹಿಸುತ್ತಾನೆ. ಅವುಗಳ ಅರ್ಥವನ್ನು ಸರಿಯಾದ ರೀತಿಯಲ್ಲಿ ಬೋಧಿಸಲು ಗುರುಪರಂಪರೆಯನ್ನು ಸ್ಥಾಪಿಸುತ್ತಾನೆ. ಶಾಸ್ತ್ರಗಳ ಸಾರವನ್ನು ಎಲ್ಲರಿಗೂ ಸುಲಭವಾಗಿ ತಲುಪಿಸಲು ಆಳ್ವಾರರನ್ನು ಕಳುಹಿಸುತ್ತಾನೆ. ಅಷ್ಟೇ ಅಲ್ಲದೆ ಪರಮ ಸತ್ಯವನ್ನು ಅರಿವಿಗೆ ತರಲು ತಾನೇ ಅನೇಕ ಅವತಾರಗಳನ್ನು ಧರಿಸುತ್ತಾನೆ. ಇವೆಲ್ಲವನ್ನು ಭಗವಂತನು ಅಕ್ಷಯ ಉತ್ಸಾಹದಿಂದ ಮಾಡುತ್ತಾನೆ. ಜೀವಾತ್ಮಗಳು ಈ ಅನುಗ್ರಹಗಳನ್ನು ಸದುಪಯೋಗಪಡಿಸಿಕೊಂಡು ಶ್ರೀವೈಕುಂಠವನ್ನು ತಲುಪಲಿ ಎಂಬುವುದೇ ಅವನ ಇಚ್ಛೆ. ಮಹೋತ್ಸಾಹ ಎಂದರೆ ಅಪಾರ ಉತ್ಸಾಹ ಮತ್ತು ದೃಢ ಸಂಕಲ್ಪವನ್ನು ಹೊಂದಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಮಹೋತ್ಸಾಹಾಯ ನಮಃ ಎಂದು ಜಪಿಸಿದರೆ ಭಗವಂತನು ತನ್ನ ಸೃಷ್ಟಿಯ ನಿಜವಾದ ಉದ್ದೇಶವನ್ನು ಅರಿತು ಅದನ್ನು ಸಾಧಿಸುವ ಉತ್ಸಾಹ, ಪರಿಶ್ರಮ ಮತ್ತು ದೃಢತೆಯನ್ನು ನಮಗೆ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.